ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2022 ನಂತರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಯಾವುದೇ ರೀತಿಯ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಅಥವಾ ಅದೇ ರೀತಿ PSI ಆಗಲಿ ಯಾವುದೇ ರೀತಿಯ ನೇಮಕಾತಿ ಕೂಡ ಆಗಿಲ್ಲ. ಈಗ ಆಲ್ರೆಡಿ 3064 CAR-DR ಆಗಿರ್ಬೋದು, 1137 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿ ಸಂಪೂರ್ಣವಾಗಿ ನೇಮಕಾತಿ ಕೂಡ ಮುಗಿಯಲು ಬಂದಿದೆ. ಈಗ ಅದೇ ರೀತಿ 402 PSI ಮತ್ತು ಅದೇ ರೀತಿ 545 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರ್ಡರ್ ಕಾಪಿ ಕೂಡ ಕೊಡ್ತಾರ. ಇದಾದ ನಂತರ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗ ಒಳ ಮೀಸಲಾತಿ ಕೂಡ ಆಲ್ರೆಡಿ ಕೊನೆಯ ಹಂತಕ್ಕೆ ಬಂದು ತಲುಪಲಾಗಿದೆ. ಹಾಗಿದ್ರೆ ನಮ್ಮ ನೇಮಕಾತಿಗಳು ಯಾವಾಗಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಾರೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೇಮಕಾತಿಗೆ ಸಂಬಂಧಿಸಿದಂತೆ, ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ, ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ಸಾರಿ PSI ನೇಮಕಾತಿ ಆಗತ್ತೆ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ಒಳ ಮೀಸಲಾತಿ ಏನಿದೆಯಲ್ಲ, ಒಳ ಮೀಸಲಾತಿ ಕೊನೆಯ ಹಂತಕ್ಕೆ ತಲುಪಿದೆ. ಈ ಒಳ ಮೀಸಲಾತಿ ಅಂತಿಮ ತೀರ್ಪು ಬಂದ ನಂತರ ನಿಮ್ದು ನೇಮಕಾತಿ ಕೂಡ ಆಗ್ತದ. ಹಾಗಿದ್ರೆ ನೇಮಕಾತಿ ಯಾವಾಗ ಆಗ್ತವ? ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಆಗುವ ಸಾಧ್ಯತೆ ಕೂಡ ಇರ್ತದ. ಇದು ಆಲ್ಮೋಸ್ಟ್ ಎಲ್ಲ 99% ಇದೇ ರೀತಿ ಇರ್ತದ. ಆಲ್ಮೋಸ್ಟ್ ಎಲ್ಲ ಜೂನ್ ಅಥವಾ ಜುಲೈದಲ್ಲಿ ನಿಮ್ದು ನೇಮಕಾತಿ ಆಗುವ ಸಾಧ್ಯತೆ ಇರ್ತದ. ಯಾಕಪ್ಪ ಅಂದ್ರೆ ಈಗ ಸಾಕಷ್ಟು ರೀತಿಯಿಂದ 2022ರಲ್ಲಿ ನೇಮಕಾತಿ ಆಗಿದ್ದು ಮತ್ತೆ ಯಾವುದೇ ರೀತಿ ನೇಮಕಾತಿ ಆಗಿಲ್ಲ. ನಮ್ಮ ಗೃಹ ಇಲಾಖೆಯಲ್ಲಿ 20,000ವರೆಗೂ ಕೂಡ ಪೋಸ್ಟ್ಗಳು ಖಾಲಿದಂತೆ ಸ್ವತಃ ಗೃಹ ಸಚಿವರು ಈಗ ತಿಳಿಸಿರ್ತಾರ. ನಿಮ್ಗೆ ಆಲ್ರೆಡಿ ಕೂಡ ಗೊತ್ತದೆ. ಈಗೇನಾದ್ರೂ ಒಳ ಮೀಸಲಾತಿ ಮುಕ್ತಾಯ ಆಯ್ತಪ್ಪ ಅಂದ್ರ ಆಲ್ರೆಡಿ KSRP 1500 ನೇಮಕಾತಿ ಇನ್ನೇನೋ ಒಂದು ವಾರದಲ್ಲಿ ಆಗುತ್ತದೆ ಅನ್ನುವ ಅಷ್ಟರಲ್ಲಿ ಈ ಒಳ ಮೀಸಲಾತಿ ಜಾರಿ ಬಂತು. ಅದಕ್ಕಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ರು. ಅದಕ್ಕಾಗಿ ಈಗ ಒಳ ಮೀಸಲಾತಿ ಕೂಡ ಕೊನೆ ಹಂತಕ್ಕೆ ಬಂದಿದೆ. ನಿಮ್ದು 10,000ಕ್ಕಿಂತ ಹೆಚ್ಚಿನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದ. ಅದೇ ರೀತಿ PSI 300 ಅಂತ PSI ಕೂಡ ನೇಮಕಾತಿ ಆಗ್ತದ. ಅದಕ್ಕಾಗಿ ನೀವು ಕೂಡ ಸ್ಟಡಿಯನ್ನ ಮಾಡ್ರಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ ನೋಟ್ಸ್ಗಳು ಇವಾಗಿರ್ತಾವೆ. ಸಿಲೆಬಸ್ ಪ್ರಕಾರ ನೋಟ್ಸ್ ಅನ್ನ ಪ್ರಿಪೇರ್ ಆಗ್ತೀವಿ. PC ಮತ್ತು PSI ಪರೀಕ್ಷೆಗಳು ಯೂಸ್ ಆಗ, ಅದೇ ರೀತಿ SDAP ಎಲ್ಲಾ ಪರೀಕ್ಷೆಗಳು ಕೂಡ ಯೂಸ್ ಆಗ. ಅದರಲ್ಲೂ ಸ್ಪೆಷಲಿ PC ಮತ್ತು PSIಗೆ ಉತ್ತಮವಾಗಿ ನೋಟ್ಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ಎಲ್ಲ ನೋಟ್ಸ್ ಕೂಡ ಇರ್ತಾವೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ 7ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಾರ್ಟ್ಕಟ್ ನೋಟ್ಸ್ ಕೂಡ ಕೊಡಲಾಗ್ತದ. ಇದು ಎಲ್ಲ ಸೇರಿಸಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿಗಾಗಿ ಇದನ್ನು ನೀಡುತ್ತದೆ. ಮೊದಲಿಗೆ ಇದರ ಬೆಲೆ ಬಂದು 999 ಇತ್ತು. ಇನ್ನು ನೇಮಕಾತಿ ಸದ್ಯದಲ್ಲಿ ಆಗುವ ಕಾರಣಕ್ಕಾಗಿ ಇದನ್ನು ಕೇವಲ 200 ರೂಪಾಯಿಗಾಗಿ ನೀಡುತ್ತದೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಈ ಎಲ್ಲ ನೋಟ್ಸ್ಗಳನ್ನ ಕೇವಲ 200 ರೂಪಾಯಿಗಾಗಿ ನಿಮಗೆ ಎಲ್ಲ PDF ಕೂಡ ಕಳಿಸ್ಕೊಡ್ತಾರ. ಸ್ನೇಹಿತರೆ, ನೀವು ಯಾವುದೇ ಒಂದು ನೇಮಕಾತಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ರೆ ಓಲ್ಡ್ ಕ್ವಶನ್ ಪೇಪರ್ ತುಂಬಾ ಉಪಯುಕ್ತ ಇರ್ತದೆ. ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ನೀವು ಓಲ್ಡ್ ಕ್ವಶನ್ ಪೇಪರ್ನ ಓದಲೇಬೇಕು. ಯಾಕಪ್ಪ ಅಂದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಒಂದೇದು ಗೊತ್ತಾಗ್ತದ ನಿಮ್ಗೆ. ನೆಕ್ಸ್ಟ್ ಮತ್ತೆ ನಿಮಗೆ ಇದರಲ್ಲಿಯೇ ಕೂಡ 30ರಿಂದ 50% ಕ್ವಶನ್ಗಳು ರಿಪೀಟೆಡ್ ಆಗಿರ್ತಾವ. ಏನಾದರೂ ನೀವು ಮಿನಿಮಮ್ ಅಂದ್ರು ಒಂದು 10ರಿಂದ 20 ಕ್ವಶನ್ ಪೇಪರ್ ಆದ್ರೂ ನೀವು ಯಾವುದೇ ರೀತಿಯ ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸಿದ್ರೆ ಅಂದ್ರೆ SS ಕೂಡ ತುಂಬಾ ಹತ್ತಿರಕ್ಕೆ ಆಗ್ತೀರಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ನೇಮಕಾತಿಗೆ ಸ್ಟಡಿ ಮಾಡ್ರಿ, ನೀವು PC ಮಾಡ್ರಿ, PSI ಮಾಡ್ರಿ, ಗ್ರೂಪ್ D ಮಾಡ್ರಿ, NTPC ಮಾಡ್ರಿ, ಯಾವುದೇ ಒಂದು ಇಲಾಖೆಗೆ ಸಂಬಂಧಿಸಿ ಸ್ಟಡಿ ಮಾಡಿದ್ರು ಕೂಡ ಓಲ್ಡ್ ಕ್ವಶನ್ ಪೇಪರ್ನ ಖರೀದಿ ಮಾಡಿ ನೀವು ಕೂಡ ಸ್ಟಡಿಯನ್ನ ಮಾಡಿದರೆ ನಿಮ್ದು SS 100% ಆಗ್ತದ. ಅದಕ್ಕಾಗಿ ಈ ಸಾರಿ ನಿಮ್ದು ಏನಾದರೂ PC ಮತ್ತು PSIಗೆ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ಕೂಡ ತುಂಬಾ ಉಪಯುಕ್ತ ಆಗಿರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಿ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೀರಿ ವಯೋಮಿತಿ ಸಡಿಲಿಕೆ ಆಗುತ್ತಾ ಇಲ್ಲತ್ರಿ. ಸ್ನೇಹಿತರೆ, ಈ ಸಾರಿ ಪಕ್ಕ 100% ಹೇಳ್ತೀವಿ ವಯೋಮಿತಿ ಸಡಿಲಿಕೆ ಮಾಡ್ತಾರೆ. ಕೇವಲ ಈ ಒಂದು ನೇಮಕಾತಿಗೆ ಮಾತ್ರ. ಈಗ ಹೊಸದಾಗಿ ಏನು ನೇಮಕಾತಿಗಳಾಗ್ತಲ್ಲ, ಸಿವಿಲ್ ಆಗಿರ್ಬೋದು, CAR-DR ಆಗಿರ್ಬೋದು, ಅದೇ ರೀತಿ KSRP ಆಗಿರ್ಬೋದು, ಈ ಹುದ್ದೆಗಳಿಗೆ ಸಂಬಂಧಿಸಿದ ಒಂದು ಸಾರಿ ಮಾತ್ರ ನಿಮ್ದು ಈ ನೇಮಕಾತಿಗೆ ಸಂಬಂಧಿಸಿದ ವಯೋಮಿತಿ ಸಡಿಲಿಕೆನ ಮಾಡ್ತಾರ. ಯಾಕಪ್ಪ ಅಂದ್ರೆ 2020ರ ನಂತರ ಕೊರೋನಾ ಬಂದ ನಂತರ ಯಾವುದೇ ರೀತಿ ಪ್ರತಿ ವರ್ಷ ನೇಮಕಾತಿ ಆಗ್ತಿದ್ದು ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ. ಅದೇ ರೀತಿಯಾಗಿ 2022ರಲ್ಲಿ ಕರೆದಿದ್ದು ಇದುವರೆಗೂ ಕೂಡ ನೇಮಕಾತಿಗಳು ಆಗಿಲ್ಲ. ಆದ ಕಾರಣಕ್ಕಾಗಿ ಈ ಸಾರಿ ಒಂದು ಸಾರಿ ಮಾತ್ರ ನಿಮ್ದು ನೇಮಕಾತಿ ಸಡಿಲಿಕೆಯನ್ನ ಮಾಡುವ ಸಾಧ್ಯತೆ ಇರ್ತದ.
ಹಾಗಿದ್ರೆ ನೇಮಕಾತಿ ಸಡಿಲಿಕೆ ಅದ್ರ ಎಷ್ಟುವರೆಗೆ ಆಗ್ಬೋದು ಸ್ನೇಹಿತರೆ, ಇದು ಎಕ್ಸ್ಪೆಕ್ಟ್ ಆಗಿರುತ್ತೆ, ಇದು 100% ಟ್ರೂ ಆಗಿರಲ್ಲ. ನಿಮ್ದು ಆಲ್ಮೋಸ್ಟ್ ಎಲ್ಲ ಏನು ಜನರಲ್ ಕ್ಯಾಟಗರಿಗೆ 28 ವರ್ಷ, ಅದೇ ರೀತಿ OBC ಅಭ್ಯರ್ಥಿಗಳಿಗೆ 30 ವರ್ಷ, ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 32 33 ವರ್ಷ, ಈ ರೀತಿ ನಿಮ್ದು ನೇಮಕಾತಿಗೆ ಸಂಬಂಧಿಸಿದಂತೆ ಸಡಿಲಿಕೆ ಆಗುವ ಸಾಧ್ಯತೆ ಇರ್ತದ. ಇದು ಪರ್ಮನೆಂಟ್ ಅಲ್ಲ, ಸ್ವಲ್ಪ ವೇರಿಯೇಷನ್ ಆಗುವ ಸಾಧ್ಯತೆ, ಇದು ಬಂದ ಮಾಹಿತಿ ಆಗಿರ್ತದ. ಅದೇ ರೀತಿ ನಿಮಗೆ ಕ್ರೀಡಾ ಅಭ್ಯರ್ಥಿಗಳಿಗೂ ಕೂಡ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅದೀಗ ಆಲ್ರೆಡಿ ಅಫಿಷಿಯಲ್ ಆಗಿ ಕೂಡ ಪೊಲೀಸ್ ಇಲಾಖೆಯಿಂದ ಬಂದ ಮಾಹಿತಿ ಆಗಿರುತ್ತೆ, ಅವ್ರದ್ದು ಕೂಡ ವಯೋಮಿತಿ ಸಡಿಲಿಕೆ ಆಗಿದೆ ರೀ. ಬಟ್ ನಿಮ್ದೀಗ ಏನು ಉಳಿದ ಅಭ್ಯರ್ಥಿಗಳನ್ನ ಆಗಬೇಕು, ತಿಳಿತಲ್ಲ. ಈ ಸಾರಿ ನೇಮಕಾತಿಗೆ 100% ಆಗುವ ಸಾಧ್ಯತೆ ಐತ್ರಿ. ನೋಡಿದ್ರ ಸ್ನೇಹಿತರೆ, PC ಮತ್ತು PSI ನೇಮಕಾತಿ ಈ ಸಾರಿ ಪಕ್ಕ 100% ಆಗ್ತಾವ. ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಇದಕ್ಕೆ ಸಂಬಂಧಿಸಿದಂತೆ, ನಾವು ಪೊಲೀಸ್ ಈ ಸಾರಿ ಆಗ್ಬೇಕಂತ ಮಾಡೀನ್ರಿ, ನಾನು ಮಹಿಳಾ ಅಭ್ಯರ್ಥಿ ಇದ್ದೀನಿ, ಪುರುಷ ಅಭ್ಯರ್ಥಿ ಇದ್ದೀನಿ, ನಾ ಇದಕ್ಕೆ ಎಜುಕೇಶನ್ ಅನ್ನ ಏನ್ ಮಾಡಿರ್ಬೇಕು ಅಂತ ಕೇಳಿದ್ರಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕಪ್ಪ ಅನ್ನೋರು ಇದ್ರಂದ್ರ ನೀವು SSLC ಪಾಸ್ ಆಗಿದ್ರೆ ಸಾಕಾಗ್ತದ. ಇದು CR DAR ಆಗಿರ್ಬೋದು, ಅದೇ ರೀತಿ KSRP ಗೆ ಆಯ್ತು. ಹಾಗಿದ್ರೆ ಸಿವಿಲ್ಗೆ ಏನನ್ನ ಮುಗಿಸಿರ್ಬೇಕು, ಸಿವಿಲ್ಗೆ ನೀವು PVC ಮುಗಿಸಿದ್ರೆ ಸಾಕು. PVC ಆದ್ರೂ ಮುಗಿಸಿ, ITI ಮುಗಿಸ್ರಿ, ಮತ್ತೆ ಡಿಪ್ಲೊಮಾ ಮುಗಿಸಿದ್ರು ಕೂಡ ಆಗ್ತದ. ನೀವು ಕೂಡ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ITI ಅಭ್ಯರ್ಥಿಗಳದ್ದು ಕೂಡ ಒಂದು ಇಲ್ಲಿ ಇಂಪಾರ್ಟೆಂಟ್ ಇರ್ತದ. ಸ್ನೇಹಿತರೆ, ನೀವೇನಾದ್ರೂ ನೀವು ITIದಲ್ಲಿ ಏನೇ ಮುಗಿಸ್ರಿ, ನೀವು ಫಿಲ್ಟರ್ ಆದ್ರೂ ಮುಗಿಸ್ರಿ, ಎಲೆಕ್ಟ್ರಿಷಿಯನ್ ಮುಗಿಸ್ರಿ, ENC ಮುಗಿಸಿ, ಮೆಕ್ಯಾನಿಕಲ್ ಮುಗಿಸ್ರಿ, ಯಾವುದೇ ಒಂದು ಮುಗಿಸ್ರಿ, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ NIOS ಯಂತ್ರ ಒಂದು ನೀವು 2 ಎಕ್ಸಾಮ್ ಅನ್ನ ಬರಿಬೇಕು. ಯಾರಾದ್ರೂ ನೀವು ಈ ಸಾರಿ PC ಮತ್ತು ಅದರಲ್ಲಿ ಸಿವಿಲ್ PCಗೆ ಅರ್ಜಿ ಸಲ್ಲಿಸಬೇಕನ್ನೋರು ಇದ್ರಂದ್ರೆ ತಪ್ಪದೇ NIOS ಎಕ್ಸಾಮ್ ಅನ್ನ ಕಟ್ರಿ. ITI ಅಭ್ಯರ್ಥಿಗಳು ಮಾತ್ರ, ಡಿಪ್ಲೊಮಾ ಅಭ್ಯರ್ಥಿಗಳಿಲ್ಲ. ಡಿಪ್ಲೊಮಾ ಅಭ್ಯರ್ಥಿಗಳು ಆಲ್ರೆಡಿ PUC ಈಕ್ವಲೆಂಟ್ ಆಗಿದ್ದಾರೆ. ಹಾಗಿದ್ರೆ ಇದು ಏನಿದು NIOS ಅಂತೇಳಿ ಸ್ನೇಹಿತರೆ, ನೀವೇನಾದ್ರೂ ITI ಅಭ್ಯರ್ಥಿ ಆಗಿದ್ರೆ ಕಮೆಂಟ್ ಮೂಲಕ ನಾ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋದಲ್ಲಿ NIOS ಸರ್ಟಿಫಿಕೇಟ್ಗೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಾಗಿ ITI ಅಭ್ಯರ್ಥಿಗಳು ಏನಾದರೂ ವಿಡಿಯೋನ ನೋಡ್ತಿದ್ರೆ ಆದಷ್ಟು ಕಮೆಂಟ್ ಮೂಲಕ ITI NIOS ಅಂತ ಕಮೆಂಟ್ ಮಾಡಿದ್ರೆ, ಹೆಚ್ಚಿನ ಅಭ್ಯರ್ಥಿಗಳು ಏನಾದರೂ ಕಮೆಂಟ್ ಮಾಡಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಯಾಕಪ್ಪ ಅಂದ್ರೆ ನಿಮ್ಮ ಹತ್ರ ಏನಾದರೂ NIOS ಸರ್ಟಿಫಿಕೇಟ್ ಇಲ್ಲಪ್ಪ ಅಂದ್ರೆ ನೀವು ಈ ನೇಮಕಾತಿಗೆ ಅರ್ಹತೆಯನ್ನು ಪಡೆದ ಹಾಗಿಲ್ಲ. ಯಾಕಂದ್ರೆ ನೀವು PUC ಈಕ್ವಲೆಂಟ್ ಅಲ್ಲ. ITI ಅಭ್ಯರ್ಥಿಗಳು ಮಾತ್ರ. ITI ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ NIOS ಸರ್ಟಿಫಿಕೇಟ್ ಅನ್ನು ತೆಗೆಸಿಕೊಂಡ್ರೆ ಮಾತ್ರ ನೀವು ಇಲ್ಲಿ ಈ ಹುದ್ದೆಗಳಿಗೆ, ಅದರಲ್ಲೂ PUC ಈಕ್ವಲೆಂಟ್ ಆದ ಹಾಗೆ. ಒಂದು ವೇಳೆ ನೀವೇನಾದ್ರೂ PUC ಈಕ್ವಲೆಂಟ್ ಏನಾದರೂ ಆದ್ರಪ್ಪ ಅಂದ್ರ ನೀವು ಸಿವಿಲ್ PCಗೆ ಅಷ್ಟ ಅಲ್ರಿ, SDAಗೂ ಕ್ವಾಲಿಫೈ, FDAಗೂ ಕೂಡ ಕ್ವಾಲಿಫೈ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ITI ಮುಗಿಸಿ ಕೂಡ ಈಗ ಡಿಗ್ರಿಯನ್ನ ಮಾಡ್ಕೊಂಡಿರ್ತೀರಿ. ಅದಕ್ಕಾಗಿ ನಿಮ್ದು ಇಲ್ಲಿ NIOS ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಕೂಡ PUC ಕಲಿತ ಹಾಗೆ, ನೀವೇನು ಮತ್ತೆ PUC ಕಲಿಯುವ ಅವಶ್ಯಕತೆ ಇರುವುದಿಲ್ಲ. ತಿಳಿತಲ್ಲ. NIOS ಯಾವ ರೀತಿ ತೆಗೆಸೋದಂತ ಏನಾದರೂ ಬೇಕಾಗಿತ್ತ ಡೀಟೇಲ್, ಅದಕ್ಕಾಗಿ ಕಮೆಂಟ್ ಮೂಲಕ ITI NIOS ಅಂತ ಕಮೆಂಟ್ ಮಾಡ್ರಿ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಈಗ ಮೊದಲಿನ ರೀತಿಯಲ್ಲ ಎಲ್ಲ ಎಕ್ಸಾಮ್ ಸೆಂಟರ್ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ನಾನು ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ, ನಾ ಹೈಟ್ ಕಡಿಮೆ ಐತ್ರಿ, ಎಷ್ಟು ಹೈಟ್ ಇರಬೇಕು, ಅದಕ್ಕೆ ಅಫಿಷಿಯಲ್ ಆಗಿ ನೇಮಕಾತಿ ಅನುಸಾರವಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ. ಪುರುಷ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಹೈಟ್ ಬೇಕ್ರಿ. ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕಾಗ್ತದೆ. ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ 45 kg ತೂಕ ಆದ್ರೂ ಇರಬೇಕು ಮಿನಿಮಮ್. ಅದಕ್ಕಿಂತ ಕಡಿಮೆ ಇದ್ರೆ ನೀವು ಕ್ವಾಲಿಫೈ ಆಗಂಗಿಲ್ಲ. ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ಕೂಡ ಚೆಕ್ ಮಾಡ್ತಾರೆ. ಚೆಸ್ಟ್ ಅನ್ನ ಮಿನಿಮಮ್ 86, ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಹಿಗ್ಗಿಸಬೇಕು. ಇದು ಎಲ್ಲರಿಗೂ ಕೂಡ ಗೊತ್ತದ, ಆದ್ರೂ ಕೂಡ ಇನ್ನೊಂದ್ಸಾರಿ ತಿಳಿಸ್ತಾ ಇದ್ದೀನಿ. ತಿಳಿತಲ್ಲ. ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟ್ ಅನ್ನ ಕೇಳ್ತಾರ. ಹಾಗಿದ್ರೆ ಸ್ನೇಹಿತರೆ, ಇದಕ್ಕೆ ಫಿಸಿಕಲ್ ಕೂಡ ಇರುತ್ತದೆ. 1600 ಮೀಟರ್ ರನ್ನಿಂಗ್ ಇರ್ತದ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ 6 ನಿಮಿಷ 30 ಸೆಕೆಂಡ್ದಾಗ ಹೋಗಿ ನೀವು ಅಷ್ಟರ ಒಳಗಡೆ ನೀವು ರನ್ನಿಂಗ್ ಅನ್ನ ಮುಗಿಸ್ಬೇಕು. ಅದೇ ರೀತಿ ಎತ್ತರ ಜಿಗಿತ ಇರ್ತದ, ಉದ್ದ ಜಿಗಿತ ಇರ್ತದ, ಗುಂಡು ಎಸೆತ ಇರ್ತದ. ಇದು ಆರಾಮಾಗಿ ಪಾಸ್ ಆಗ್ತೀರಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 400 ಮೀಟರ್ ಓಟ ಇರ್ತದೆ. 2 ನಿಮಿಷ ಮೀರದಂತೆ ಓಡ್ಬೇಕ್ರಿ. ಅದೇ ರೀತಿ ಇವ್ರಿಗೂ ಕೂಡ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಕೂಡ ಇರ್ತದ. ಅದೇ ಜೊತೆಗೆ ಗುಂಡು ಎಸೆತ ಕೂಡ ಇರ್ತದ. ಸ್ನೇಹಿತರೆ, ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಕೂಡ ಇರ್ತಾವು. ಯಾಕಪ್ಪ ಅಂದ್ರೆ ನಿಮಗೆ CR DR ಪ್ರತಿ ವರ್ಷ ಕರೀತಾರೆ. ಇನ್ ಮೇಲಿದ್ರ ಇಲ್ಲಿ ಜಾಸ್ತಿ ಹುದ್ದೆಗಳು ಇರ್ತಾವ.
ಇದು ಮಹಿಳಾ ಅಭ್ಯರ್ಥಿಗಳಿಗೆ ಬರಂಗಿಲ್ರಿ, ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಇರ್ತದ. ಮಹಿಳಾ ಅಭ್ಯರ್ಥಿಗಳಿಗೆ ಸಿವಿಲ್ ಇರ್ತದ, ನಾಗರಿಕ ಪೊಲೀಸ್ ಪೇದೆ ಅಂತ ಬರ್ತದ. ಅದೇ ರೀತಿ ಮತ್ತೆ ನಿಮಗೆ ಇಲ್ಲಿ KSRP ಕೂಡ ಒಂದಿಷ್ಟು ಭಾಳ ಜಾಸ್ತಿ ಪೋಸ್ಟ್ ಇರಲಿ, KSRP ಒಳಗ ಕಡಿಮೆ ಪೋಸ್ಟ್ ಕೂಡ ಇರ್ತಾವ. ಇದಕ್ಕೂ ಕೂಡ ನೀವು ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಅಬಕಾರಿಯಲ್ಲಿ ಕೂಡ ಪೊಲೀಸ್ ಪೇದೆ ಅಂತ ಕರೀತಾರ, ಆದ್ರೆ ಅದಕ್ಕೆ PUC ಬೇಕು, ITI ನಡೆಯಂಗಿಲ್ಲ, ಸಾರಿ SSLC ನಡೆಯಲ್ಲ. ಅದು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಅದ್ರ ಕೂಡ ಈ ಸಾರಿ ಕೂಡ ತಿಳಿಸಿದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು PC ಮತ್ತು PSIಗೆ ಸಂಬಂಧಿಸಿದೆ. ಅದೇ ರೀತಿ ಸಾರಿ ನಂದು ನೆಕ್ಸ್ಟ್ PSIಗೆ ಸ್ನೇಹಿತರೆ, PSIಗೆ ಕೂಡ ನೀವು ಇಲ್ಲಿ ಡಿಗ್ರಿಯನ್ನ ಮುಗಿಸಿರಲೇಬೇಕಾಗಿರ್ತದ. ಇಲ್ಲಿ ನೀವು ಯಾವುದೇ ರೀತಿಯ ಸೈನ್ಸ್ ವಿಷಯದ ಮೇಲೆ ಡಿಗ್ರಿ ಮುಗಿಸ್ರಿ, ಕಾಮರ್ಸ್ ಮೇಲೆ ಮುಗಿಸ್ರಿ ಅಥವಾ ಆರ್ಟ್ಸ್ ಮೇಲೆ ಮುಗಿಸ್ರಿ, ಅದು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಜಸ್ಟ್ ನೀವು ಡಿಗ್ರಿ ಮುಗಿಸಿದ್ರೆ ಸಾಕಾಗ್ತದ. ಅದೇ ರೀತಿ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ನಡೀತದ. ಅದ್ರ ಬಟ್ ಇದು ಡಿಪ್ಲೊಮಾ ಮುಗಿಸಿದ್ರೆ ನಡೆಯಂಗಿಲ್ಲ. ಡಿಪ್ಲೊಮಾ ಮೇಲೆ ಡಿಗ್ರಿ ಆದ್ರೂ ಮಾಡ್ಬೇಕು ಅಥವಾ ಇಂಜಿನಿಯರಿಂಗ್ ಆದ್ರೂ ಮಾಡಿದ್ರೆ ಮಾತ್ರ ನೀವು PSI ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದ. ಯಾಕಂದ್ರೆ ಡಿಪ್ಲೊಮಾ ಕೇವಲ PUC ಈಕ್ವಲೆಂಟ್ ಅಂತೇಳಿ ಅಫಿಷಿಯಲ್ ಆಗಿ ಕೂಡ ಅವರು ನಮ್ಮ ಕರ್ನಾಟಕ ಸರ್ಕಾರದಿಂದ ಕಳಿಸಿರ್ತಾರೆ. ಅಂದ್ರೆ PUC ಕೂಡ ನೀವು ITI ಆದ್ರೂ ಮಾಡ್ರಿ, ಅದೇ ರೀತಿ PUC ಆದ್ರೂ ಮಾಡ್ರಿ ಅಥವಾ ಡಿಪ್ಲೊಮಾ ಆದ್ರೂ ಮಾಡ್ರಿ, ಎಲ್ಲ ಕೂಡ PUC ಈಕ್ವಲೆಂಟ್. ಬಟ್ ITIಗೆ ಮಾತ್ರ NIS ಸರ್ಟಿಫಿಕೇಟ್ ಬೇಕಾಗ್ತದ. ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ PSIಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಯಾವ ರೀತಿ ಓದ್ಬೇಕು, ಏನೇನೆಲ್ಲ ಇರ್ತದ ಸಿಲೆಬಸ್ ಅಲ್ಲಿ ಅಂತೇಳಿ, ಅದನ್ನು ಕೂಡ ಅದೇ ರೀತಿ ಅದರದ್ದು ಫಿಸಿಕಲ್ ಫಸ್ಟ್ ಇರ್ತದ್ರಿ, ಅದರದ್ದು ಆಮೇಲೆ ಎಕ್ಸಾಮ್ ಇರ್ತದ. ಬಟ್ ಇಲ್ಲಿ PC ಪರೀಕ್ಷೆಗೆ ಎಕ್ಸಾಮ್ ಫಸ್ಟ್, ಆಮೇಲೆ ಫಿಸಿಕಲ್ ಇರ್ತದ. ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ನಾ ಆಲ್ರೆಡಿ ಕೂಡ ಸಿಲೆಬಸ್ ಅಲ್ಲಿರುವ PC ಮತ್ತು PSIಗೆ ಉಪಯುಕ್ತವಾದ ನೋಟ್ಸ್ ಕೂಡ ತಿಳಿಸಿದ್ದೀನಿ. ಅದು ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಾನ ನೀವು ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳೋ. ಬಹಳ ಇಂಪಾರ್ಟೆಂಟ್ ಆದ ನೋಟ್ಸ್ ಆಗಿರ್ತಾವ. ಫಿಕ್ಸ್ ಕ್ವಶನ್ ಕೂಡ ಬಂದೇ ಬರ್ತಾವ. ಅದಕ್ಕಾಗಿ ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಯಾರು ಕೂಡ ಕಾಲನ್ನು ಮಾಡಕೊಡಿ. ಪ್ರತಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಕೇವಲ ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.